ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯು ಜಿ ಸಿ ನೆಟ್ ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್ ಥಿಯರೀಸ್ನ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ ಈಸ್ ಥಿಯರೀಸ್ ಆಫ್ ಮರ್ಕೆಂಟೈಲಿಸಮ್. ಇಟ್ ಈಸ್ ಗಿವನ್ ಬೈ ಥಾಮಸ್ ಕೌನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕಮರ್ಷಿಯಲಿಸಮ್ ಆ್ಯಂಡ್ ಇಟ್ ಎನ್ಕರೇಜ್ ಎಕ್ಸ್ಪೋರ್ಟ್ ಆ್ಯಂಡ್ ಡಿಸ್ಕರೇಜ್ ಇಂಪೋರ್ಟ್ಸ್. ಥಿಯರೀಸ್ ಆಫ್ ಮರ್ಕೆಂಟೈಲಿಸಮ್ ಅನ್ನೋದು ಥಾಮಸ್ ಕೌನ್ ಅವರಿಂದ ಕೊಡಲ್ಪಟ್ಟಿದೆ. ಇದನ್ನು ಕಮರ್ಷಿಯಲಿಸಮ್ ಅಂತ ಸಹ ಕರಿತೀವಿ. ನೆಕ್ಸ್ಟು ಇದೇನು ಮಾಡುತ್ತಪ್ಪ ಅಂದರೆ ಎಕ್ಸ್ಪೋರ್ಟನ್ನು ಎನ್ಕರೇಜ್ ಮಾಡುತ್ತೆ, ನೆಕ್ಸ್ಟ್ ಇಂಪೋರ್ಟನ್ನು ಡಿಸ್ಕರೇಜ್ ಮಾಡುತ್ತೆ. ದ ನೆಕ್ಸ್ಟ್ ಥಿಯರಿ ಈಸ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ. It is given in the year 1776 and it is given by Adam Smith. Then the next theory is comparative advantage theory. It is given in the year 1817 and it is given by David Ricardo. Then the next theory is product life cycle theory. It is given in the year 1960 and this theory is given by Raymond Vernon. Then the next theory is competitive advantage theory. Competitive advantage theory is given in the year 1985 and it is given by Michael Porter. ಕಾಂಪಿಟೇಟಿವ್ ಅಡ್ವಾಂಟೇಜ್ ಥಿಯರಿನೇ ಬೇರೆ ಆಗಿರುತ್ತೆ, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿನೇ ಬೇರೆ ಆಗಿರುತ್ತೆ. ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ ಈಸ್ ಗಿವನ್ ಬೈ ಡೇವಿಡ್ ರಿಕಾರ್ಡೋ. ಕಾಂಪಿಟೇಟಿವ್ ಅಡ್ವಾಂಟೇಜ್ ಥಿಯರಿ ಈಸ್ ಗಿವನ್ ಬೈ ಮೈಕಲ್ ಪೋರ್ಟರ್. ಇವೆರಡರ ಮಧ್ಯೆ ಕನ್ಫ್ಯೂಸ್ ಆಗಬೇಡಿ ಎಕ್ಸಾಮ್ನಲ್ಲಿ ಕ್ವೆಶ್ಚನನ್ನು ಕೇಳಿದವಾಗ. ದೆನ್ ನೀವು ನೋಡೋದಾದರೆ ಕ್ರೋನಾಲಾಜಿಕಲ್ ಆರ್ಡರನ್ನು ನೋಡ್ಬೋದು. ನಾನು ಇವಾಗ ಮಾಡಿರ್ತಕ್ಕಂಥ ಇಷ್ಟು ಥಿಯರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಯರೀಸ್ ಆಗಿರುತ್ತೆ. ನೀವು ಯಾವುದೇ ಯು ಜಿ ಸಿ ನೆಟ್ ಅಥವಾ ಕೆಸೆಟ್ ಎಕ್ಸಾಮ್ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ನ ರೆಫರ್ ಮಾಡಿದರೆ ಇದಂತೂ ಫಿಕ್ಸ್ಡ್ ಕ್ವೆಶ್ಚನ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಕ್ವೆಶ್ಚನ್ ಪೇಪರಲ್ಲಿ ಕ್ರೋನಲಾಜಿಕಲ್ ಆರ್ಡರ್ ವೈಸ್ ಸಹ ಥಿಯರೀಸನ್ನು ಕೇಳಿದ್ದಾರೆ. ದ ಫಸ್ಟ್ ಒನ್ ಈಸ್ ಥಿಯರಿ ಆಫ್ ಮರ್ಕೆಂಟೈಲಿಸಮ್. ಇದು ಯಾವಾಗ ಬರುತ್ತೆ ಅಂದರೆ 14th-16th ಸೆಂಚುರಿಯಲ್ಲಿ ನಾವು ಥಿಯರಿ ಆಫ್ ಮರ್ಕೆಂಟೈಲಿಸಮನ್ನು ನೋಡ್ಬೋದು. ಥಿಯರಿ ಆಫ್ ಮರ್ಕೆಂಟೈಲಿಸಮ್ ಈಸ್ ಗಿವನ್ ಬೈ ಥಾಮಸ್ ಕೌನ್. ಇದು ಎಕ್ಸ್ಪೋರ್ಟನ್ನು ಎನ್ಕರೇಜ್ ಮಾಡುತ್ತೆ, ಇಂಪೋರ್ಟನ್ನು ಡಿಸ್ಕರೇಜ್ ಮಾಡುತ್ತೆ. ಎಕ್ಸ್ಪೋರ್ಟ್ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರಕುಗಳನ್ನು ಮಾರಾಟ ಮಾಡೋದನ್ನ ಎನ್ಕರೇಜ್ ಮಾಡುತ್ತೆ, ಮತ್ತು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಸರಕುಗಳನ್ನು ಇಂಪೋರ್ಟ್ ಮಾಡೋದನ್ನು ಡಿಸ್ಕರೇಜ್ ಮಾಡುತ್ತೆ. ಯಾವಾಗಲೂ ಎಕ್ಸ್ಪೋರ್ಟು ಇಂಪೋರ್ಟ್ಗಿಂತ ಜಾಸ್ತಿ ಇರಬೇಕು, ಅದು ಸರ್ಪ್ಲಸನ್ನು ತೋರಿಸುತ್ತೆ. ದೆನ್ ನೆಕ್ಸ್ಟ್ ಒನ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ. It is given in the year 1776 and it is given by Adam Smith. Then the next theory is comparative advantage theory. Is given by David Ricardo in the year 1817. Then the next theory is product life cycle theory. Is given in the year 1960, given by Raymond Vernon. Then the next theory is competitive advantage theory. Competitive advantage theory is given by Michael Porter in the year 1985. Then the next concept is EPRG framework. Here E stands for ethnocentric approach, P stands for polycentric approach, R stands for regiocentric approach, G stands for geocentric approach. ಇದು ಸಹ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಪ್ರೀವಿಯಸ್ ಕ್ವೆಶ್ಚನ್ ಪೇಪರಲ್ಲಿ ರಿಪೀಟ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ಎಥ್ನೋಸೆಂಟ್ರಿಕ್ ಅನ್ನೋದು ಹೋಮ್ ಕಂಟ್ರಿ ಟ್ರಾನ್ಸಾಕ್ಷನ್ನಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಪಾಲಿಸೆಂಟ್ರಿಕ್ ಅನ್ನೋದು ಹೋಸ್ಟ್ ಕಂಟ್ರಿ
ಅಂದರೆ ಹೋಮ್ ಕಂಟ್ರಿ ಅಲ್ಲ, ಬೇರೆ ಕಂಟ್ರಿ ಪಾಲಿಸೀಸ್ನ ಒಳಗೊಂಡಿರುತ್ತೆ. ರಿಜಿಯೋಸೆಂಟ್ರಿಕ್ ಅಂದರೆ ರೀಜನನ್ನು ರೆಪ್ರೆಸೆಂಟ್ ಮಾಡುತ್ತೆ. ದೆನ್ ಜಿಯೋಸೆಂಟ್ರಿಕ್ ಅಂದರೆ ಜಿಯೋಗ್ರಫಿಕಲ್ ರೆಪ್ರೆಸೆಂಟೇಷನನ್ನು ಒಳಗೊಂಡಿರುತ್ತೆ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಕಾಗ್ನಿಟಿವ್ ಥಿಯರಿ ಆಫ್ ಟೀಚಿಂಗ್. ಕಾಗ್ನಿಟಿವ್ ಥಿಯರಿ ಆಫ್ ಟೀಚಿಂಗ್ ಈಸ್ ಗಿವನ್ ಬೈ N.L. Gage. Then the next theory is bird in hand theory. Bird in hand theory is given by Myron Gordon. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಹೆಚ್ಚಿನ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.